ಶುಕ್ರವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಬೆಳಗ್ಗೆ ಪೂಜೆ ಮಾಡೋಕ್ಕಾಗೋದೇ ಇಲ್ಲ, ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಹೊರಡ್ಸೋದೇ ಆಗುತ್ತೆ. ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ ಪೂಜೆನ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಶುಕ್ರವಾರ ಈವ್ನಿಂಗ್ ಟೈಮೇ ಆಗೋಗ್ಬಿಡುತ್ತೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಗುರುವಾರನೇ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡಿರ್ತೀನಿ, ಹಾಗೆ ದೇವ್ರ ರೂಮ್ ಕೂಡ ಕ್ಲೀನ್ ಮಾಡಿರ್ತೀನಿ. ಆದ್ರೂ ಶುಕ್ರವಾರ ಒನ್ ಟೈಮು ತಿರ್ಗಾ ಒರೆಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಪೂಜೆ ಮಾಡ್ತೀನಿ. ಶುಕ್ರವಾರ ನಮಗೆ ಮನೆ ದೇವ್ರ ವಾರ, ಹಾಗಾಗಿ ದೇವ್ರ ರೂಮ್ ಫುಲ್ಲಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ದಿನನಿತ್ಯ ಈ ರೀತಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಈವ್ನಿಂಗ್ ಟೈಮು ಮತ್ತು ಬೆಳಗ್ಗೆ ಟೈಮ್ ಮಾತ್ರ ದೀಪ ಮಾತ್ರ ಹಚ್ಚಿ ಹಾಗೆ ಬಾಡೋಗಿರೋ ಹೂವೆಲ್ಲ ತೆಗೆದು ದೇವ್ರ ಫೋಟೋಕ್ಕೆ ಹೊಸದಾಗಿ ಹೂ ಮಾಡಿಸ್ತೀವಿ ಅಷ್ಟೇನೆ. ಹಾಗೆ ದೇವ್ರ ಮುಂದೆ ಹಚ್ಚಿರುವಂಥ ದೀಪನ ಯಾವುದಾದ್ರೂ ದೀಪ ಆಗಿರ್ಬೋದು, ಕಾಮಾಕ್ಷಿ ದೀಪ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ದೀಪ ಆಗಿರ್ಬೋದು, ಬಾಯಲ್ಲಿ ಉರುಬಿ ದೀಪನ ಹೋಗಿಸ್ಬಾರ್ದು. ನಾನೊಂದು ತಾಮ್ರದ ಕಡ್ಡಿನ ಇಟ್ಕೊಂಡಿದ್ದೀನಿ, ಇದ್ರ ಸಹಾಯದಿಂದ ದೀಪನ ಹಾರಿಸ್ತೀನಿ. ಹಾಗೆ ತಾಮ್ರದ ಕಡ್ಡಿ ಇಲ್ಲ ಅಂದರೆ ಒಂದು ಹೂ ತಗೊಂಡು ದೀಪನ ಹಾರಿಸ್ಬೋದು. ಆದರೆ ಬಾಯಲ್ಲಿ ಮಾತ್ರ ಉರುಬಿ ದೀಪನ ಹಾರ್ಸಕ್ಕೆ ಹೋಗಬೇಡಿ, ಅಶುಭದ ಸಂಕೇತ ಬಾಯಲ್ಲಿ ಉರುಬಿ ದೀಪನ ಹಾರಿಸೋದು.